ಕುಷ್ಟಗಿ ತಾಲೂಕಿನಲ್ಲಿ ವಾಲ್ಮೀಕಿ ಭವನದಲ್ಲಿ ಅಕ್ರಮವಾಗಿ 8 ಕಡೆಗಳಲ್ಲಿ ಯಾವುದೇ ದಾಖಲೆ ಇಲ್ಲದೆ ರಾಜಾರೋಷವಾಗಿ 150 ರಿಂದ 200 ಮಕ್ಕಳಿಗೆ ಕೋಚಿಂಗ್ ಸೆಂಟರ್ ಪ್ರಾರಂಭಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಎಷ್ಟನೇ ಕ್ಲಾಸ್ವರೆಗೆ ಇರ್ತಾರೆ? ಇಲ್ಲಿ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ವರೆಗೆ ಇದೆ? ಇಷ್ಟು ಹುಡುಗರು ಅದಾರ ಸರ್. ಒಂದು 150 ಹುಡುಗರು ಅದಾರ ಸರ್ ಮಿನಿಮಮ್. ಇದರಲ್ಲಿ ಕುರಿ ತುಂಬ್ಯಾರ. ಇಲ್ಲೇ ಆಲ್ಟಿಂಗ್ ಇರ್ತಾರೆ. ಇದರಲ್ಲಿ CCTV ಫುಟೇಜ್ ಸೌಲಭ್ಯ ಎಲ್ಲನೂ ಸರ್ ಎಲ್ಲ ಇದೆ ಸರ್. ಕಂದಕೂರ ಯಾವ ಊರು? ನಿಮ್ಮ ಯಾವ ಊರು? ಕುಷ್ಟಗಿ. ಹಾಂ, ಯಾವ ಊರು? ಹಾಂ, ಶಿವಮೊಗ್ಗದಿಂದ ಬಂದಿದ್ಯಾ? ಅಬ್ಬಾ ಸರ್. ರೇವಣಿಕೆ. ನೀನವ ಹುಲಿಗೆ? ಹಾಂ. ಒಂದು ಮಗುವಿಗೆ 1 ವರ್ಷಕ್ಕೆ ತಲಾ 50,000 ರೂಪಾಯಿ ಫೀಸ್ ಮಾಡಿದ್ದಾರೆ. ಹಾಸ್ಟೆಲ್ ಬಟ್ಟೆ, ಬುಕ್ ಎಲ್ಲ ಸಮವಸ್ತ್ರ ಸೇರಿ ಒಟ್ಟು 8 ಕಡೆಗಳಲ್ಲಿ ಲೆಕ್ಕಾಚಾರ ಮಾಡಿದ್ರೆ ಸರಿಸುಮಾರು 6 ಕೋಟಿ ರೂಪಾಯಿ ಆಗುತ್ತದೆ. ಇವರ ಹತ್ತಿರ ಸರಿಯಾಗಿ ಯಾವುದೇ ದಾಖಲೆ ಇಲ್ಲ. ಆದ್ರೂ ಹೇಗೆ ಕೋಚಿಂಗ್ ಸೆಂಟರ್ ನಡೆಸುತ್ತಾರೆ? ಇದಕ್ಕೆಲ್ಲ ಕಾರಣ ಅಲ್ಲಿರುವ BEO ಅಧಿಕಾರಿ ಹಾಗೂ ಕೋಚಿಂಗ್ ಸೆಂಟರ್ ಸಿಬ್ಬಂದಿ ಎಲ್ಲರೂ ಸೇರಿ ಸರ್ಕಾರಕ್ಕೆ ಪಂಗನಾಮ ಹಾಕಿರುವ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಕೊಪ್ಪಳ DC ಅವರು ತಪಾಸಣೆ ನಡೆಸಿ ಕಾನೂನು ರೀತಿಯ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ.